ನಟ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ಇದೆ ಹೇಗಿದೆ ಅನ್ನೋದ್ರ ಬಗ್ಗೆ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ನಿಶಾ ಮೇಡಮ್ ಇದ್ದಾರೆ. ಮೇಡಮ್, ಒಂದಷ್ಟು ಆತಂಕ ಫ್ಯಾನ್ಸ್ಗಳಿಗೆ ಬೆಳಗ್ಗೆನೇ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಅಂತ ಹೇಳಲಾಗ್ತದೆ. ಏನಾಗಿದೆ, ಏನಾಯಿತು ಮೇಡಮ್ ಎಕ್ಸಾಕ್ಟ್ಲಿ? ಬೆಳಗ್ಗೆ ಆ್ಯಕ್ಚುಲಿ ಇವತ್ತು ಐ ಥಿಂಕ್ ಒಂದು ಗಂಟೆ 11:30 ಗಂಟೆಯಿಂದ ಮತ್ತೆ ಇಂಟರ್ವ್ಯೂಸ್ ಇತ್ತು. ಮಾರ್ನಿಂಗ್ ಒಂದು 9:30 ಹಂಗೆ ಎಲ್ಲ ರೆಡಿಯಾಗಿ ಇವತ್ತು ಹೋಗೋಣ ಅಂತ ಎಲ್ಲ ಈವನ್ ನಮ್ಮ ವೆಂಕಿ ಹತ್ರನೂ ಹೇಳಿ ಹೋಗೋಣ, ಒಂಚೂರು ನಾನು ಹೇಳಿದಾಗ ಬಂದ್ಬಿಡು ಅಂತ ಎಲ್ಲ ಹೇಳಿ ಕೂತಿದ್ರು. ಆಲ್ ಆಫ್ ಎ ಸಡನ್ ಸ್ವಲ್ಪ ಲೋ ಫೀಲ್ ಮಾಡ್ತಿದ್ರು, ಡಲ್, ಒಂಥರ ಬಾಡಿ ಒಂಚೂರು ಡಲ್ ಫೀಲ್ ಆಗ್ತಿತ್ತು. ಅವ್ರು ರೆಗ್ಯುಲರಾಗಿರೋ ಥರ ಒಂದು ಫೀಲ್ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗಿ ಬಾ ಹಾಸ್ಪಿಟ್ಲ್ ಹೋಗೋಣ ಅಂತ ಅಂದರು. ಸೊ ಕರ್ಕೊಂಬಂದ್ವಿ. ಒಂಚೂರು ಡಾಕ್ಟರ್ಸ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಲೋ ಶುಗರ್ ಆರ್ ಏನಾದರೂ ಇದೆಯಾ ಅಂತ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು. ಎಸ್, ಬಟ್ ಆ ಒಂದು ಟೈಮಲ್ಲಿ ಸ್ವಲ್ಪ ಬ್ಯಾಕ್ ಟು ನಾರ್ಮಲ್ ಅಂತಲೇ ಆಗಿದ್ರು, ಬಟ್ ಸ್ಟಿಲ್ ಈ ವಾಸ್ ನಾಟ್ ದ್ಯಾಟ್ ವೆಲ್. ಸೊ ಜೊತೆಗೆ ಏನು ಬೇರೆ ಟೆಸ್ಟ್ಗಳು ಏನೇನಿತ್ತೋ ಎಲ್ಲ ಡಾಕ್ಟರ್ಸ್ ತಗೊಂಡ್ರು. ಆ್ಯಂಡ್ ಒಂದೊಂದಾಗಿ ಎಲ್ಲ ಟೆಸ್ಟ್ ಆದಮೇಲೆ ಎಲ್ಲ ನಾರ್ಮಲ್ MRI ಸ್ಕ್ಯಾನಿಂದ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಟೆಸ್ಟು ನಾರ್ಮಲೇ ಬಂದಿದೆ ಆ್ಯಂಡ್ ಈಸ್ ಫೈನ್ ನಾವು. ಯಾಕೆ ಆ ರೀತಿಯಾಗಿ ಫೀಲ್ ಆದರು ಅಂತ ಏನಂತ ಹೇಳಿದ್ರು ಮೇಡಮ್? ಕಾರಣ ಏನಂತ ಹೇಳಿದ್ರು ಡಾಕ್ಟರ್ ಅಂತ? ಅಂದರೆ ಡಾಕ್ಟರ್ ಏನಂತ ಅಂದರು ಅಂದರೆ ನಿಮ್ಗೆ ಪ್ರಾಪರ್ ಸ್ಲೀಪ್ ಇರಲಿಲ್ಲ ಅಂದರೆ ಕೇಳಿದ್ರು ಏನಾಗಿದೆ ಈ ಒಂದು ಫ್ಯೂ ಡೇಸಲ್ಲಿ, ಏನಾದರೂ ಚೇಂಜಸ್ ಏನಾದರೂ ಇತ್ತ ಅಂತ ಅಂದರು. ಸೊ ನಾನು ಹೇಳಿದೆ ಅದೇ ಪ್ರಾಪರ್ ಈ ಥರ ಸಿನಿಮಾ 26th ರಿಲೀಸ್ ಆಗ್ತಿದೆ, ಅದು ಹಾಗಾಗಿ ಒಂಚೂರು ಪ್ರಮೋಷನ್ಸಿಂದ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ. ಆ್ಯಂಡ್ ಇನ್ ಜನರಲ್ ಮನೆಯಲ್ಲೆಲ್ಲ ಇದ್ದಾಗ ಇಲ್ಲ ಶೂಟಿಂಗಲ್ಲೇ ಇದ್ದಾಗ 12:30 1 ಒಳಗಡೆ ಊಟ ಆಗ್ತಿತ್ತು ಅವ್ರದ್ದೆಲ್ಲ, ಅಂದರೆ ಪ್ರಾಪರ್ ಟೈಮ್ಗೆಲ್ಲ ಆಗ್ತಿತ್ತು, ನಿದ್ದೆನೂ ಕರೆಕ್ಟಾಗಿ ಆಗ್ತಿತ್ತು. ಸೊ ಈ ಒಂದು 15 ಡೇಸಿಂದ ಪ್ರಾಪರ್ ನಿದ್ದೆ ಇಲ್ಲ. ಊಟನೂ ಬೆಳಗ್ಗೆ ಒಂದು 7:30, ಯಾಕೆಂದರೆ ಬೆಳಗ್ಗೆ ಎದ್ದು ಬಿಡ್ತಾರೆ, ಒಂದು 4:30 5 o'clock ಎಲ್ಲ ಎದ್ದು ಬಿಡ್ತಾರೆ. ದಟ್ ಈಸ್ ರೆಗ್ಯುಲರ್ ರುಟೀನ್ ಅದು. ಬಟ್ ಈ ಒಂದು ಪ್ರಮೋಷನ್ ಟೈಮಲ್ಲಿ ಎದ್ದೇಳೋದು ಆ ಸೇಮ್ ಟೈಮ್ ಇತ್ತು, ಬಟ್ ನಿದ್ದೆ ಮಾಡೋದು 1 ಗಂಟೆ 2 ಗಂಟೆ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಬಂದು ನಿದ್ದೆ ಮಾಡೋ ಟೈಮ್ಗೆ ಸ್ವಲ್ಪ ಆ ಒಂದು 3-4 ಅವರ್ಸೇ ನಿದ್ದೆ ಆಗ್ತಿತ್ತು ಈ ಪಾಸ್ಟ್ 15 ಡೇಸಿಂದ. ಪ್ರಾಪರ್ ಟೈಮ್ಗೆ ಊಟ ಆಗ್ತಿರ್ಲಿಲ್ಲ. ಸೊ ನಾವು ಸೇಮ್ ಅದರಿಂದ ಒಂಚೂರು ಬಾಡಿ. ಈಗ ಹೇಗಿದ್ದಾರೆ ಮೇಡಮ್? ಎಲ್ಲ ವಾರ್ಡ್ಗೆ ಶಿಫ್ಟ್ ಆದರೆ ಹೇಗೆ ಅಂತ ಮೇಡಮ್? ಈಗ ಜಸ್ಟ್ ಈಗ ನೋಡಿ ಟೈಮ್ ಆಲ್ಮೋಸ್ಟ್ 11:30 ಆಗ್ತಿದೆ. ಈಗ ಜಸ್ಟ್ ಒಂದು 1.5 hours ಬ್ಯಾಕ್ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಈಸ್ ಫೈನ್, ನೋ ಗೆಟಿಂಗ್ ಬೆಟರ್. ಅಭಿಮಾನಿಗಳ ಅಲ್ಲಿ ಒಂದಷ್ಟು ಆತಂಕ ಇತ್ತು ಮೇಡಮ್, ಏನು ಹೇಳ್ತೀರಾ ಅಭಿಮಾನಿಗಳಿಗೆ? ಅವ್ರು ಯಾವಾಗಲೂ ಪ್ರೀತಿ ತೋರಿಸ್ತಾರೆ, ಈ ಥರ ಯಾವಾಗಲೂ ಪ್ರೀತಿ ತೋರಿಸ್ತಾನೆ ಇರಿ ಸಿನಿಮಾಗಳಲ್ಲಿ. ಅಂದರೆ ಒಂದು ಸಿನಿಮಾ ಮಾಡಿದಾಗ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಆ ಡೈರೆಕ್ಟರ್ ಆಗಲಿ, ಹೀರೋ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಅವ್ರಿಗೆಲ್ಲರಿಗೂ ಇರುತ್ತೆ. ಸೊ ಸೇಮ್ ಪ್ರೆಷರೇ ಅವರು ಫೀಲ್ ಮಾಡ್ತಿದ್ರು. ಒಂದು ದೊಡ್ಡ ಬಂಡವಾಳ ಹಾಕಿದ್ದಾರೆ ಪ್ರೊಡ್ಯೂಸರ್ ಈ ಒಂದು ಸಿನಿಮಾಗೆ. ಸೊ ಆ ಬಂಡವಾಳ ಅವ್ರಿಗೆ ಕರೆಕ್ಟಾಗಿ ಮತ್ತೆ ಅವರು ಏನೋ ಥಿಯೇಟ್ರಿಕಲಿ ಜನ ನೋಡಬೇಕು ಈ ಒಂದು ಸಿನಿಮಾ. ಅವರು 25th ಸಿನಿಮಾ ಆಗಿರೋದಕ್ಕೆ ಇನ್ನೊಂಚೂರು ಬೆಟರ್ ಆಗಬೇಕು ಅಂತ ಒಂದು ಆತಂಕದಲ್ಲಿ ಅವರು ಎಕ್ಸ್ಟ್ರಾನೇ ಅವ್ರು ಚೂರು ಪ್ರಮೋಷನಲ್ಲಿ ಎಫರ್ಟ್ ಹಾಕಿದ್ದಾರೆ. ಕಂಟಿನ್ಯೂಸ್ ಆಗಿ TV ಚಾನೆಲ್ಸ್ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಇಲ್ಲ ಏನೋ ನೀವೇ ನೋಡ್ತಿದ್ರಿ, ಮೈಸೂರು ಹೋಗೋದಾಗಲಿ, ಎಲ್ಲ ಬೈಕ್ ರ್ಯಾಲಿ, ತುಂಬ ಇಂಟರ್ವ್ಯೂಸ್ ಕಂಟಿನ್ಯೂಸ್ ಆಗ್ತಿತ್ತು. ಸೊ ಹೆಲ್ತ್ ಸ್ವಲ್ಪ ವದಂತಿ ಹರಿದಾಡ್ತಿತ್ತು ಮೇಡಮ್. ಅಂದರೆ ಹೃದಯ ಸಂಬಂಧಿ ಕಾಯಿಲೆ ಇದೆಯಾ, ಮತ್ತು ಅಲ್ಲಿ ಬಂದು ಚೆಕ್ ಮಾಡಿಸಿದ್ದಾರೆ ಹಂಗೆ ಅಂತೇಳಿ. ಮತ್ತು ಸರ್ ಕೂಡ ಸ್ವಲ್ಪ ಫಿಟ್ನೆಸ್ ವಿಚಾರವಾಗಿ ಸಾಕಷ್ಟು ಮುಂಜಾಗ್ರತೆ ವಹಿಸೋರು, ಫಿಟ್ನೆಸ್ ವಿಚಾರವಾಗಿ ಜಾಸ್ತಿ ಫೋಕಸ್ ಮಾಡ್ತಿದ್ರು. ಆ ಒಂದು ವಿಚಾರದಲ್ಲಿ ಒಂದಷ್ಟು ಡೌಟ್ಗಳಿತ್ತು ಅಂತ ಮೇಡಮ್. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಎಸ್ ನೀವು ಹೇಳಿರೋ ಥರ ಫಿಟ್ನೆಸ್ ವಿಚಾರ, ಎಸ್ ಅಂದರೆ ಒಂದು ವರ್ಕೌಟ್ ಮಾಡಬೇಕು ಅಂದರೆ ನಿದ್ದೆ ಇರಬೇಕು, ಪ್ರಾಪರಾಗಿ ಊಟ ತಿಂಡಿನೂ ಕರೆಕ್ಟಾಗಿ ಆಗಬೇಕು. ಸೊ ಅದು ಎರಡೂ ಆಗಿರಲಿಲ್ಲ. ವರ್ಕೌಟ್ ಆ್ಯಸ್ ಯೂಶ್ವಲ್ ಮಾಡ್ತಿದ್ರು, ಬೆಳಗ್ಗೆ ಎದ್ದೇಳೋದು, ವರ್ಕೌಟ್ ಮಾಡೋದು, ಇದೆಲ್ಲ ನಾರ್ಮಲ್ ಆಗಿ ಆ್ಯಸ್ ಯೂಶ್ವಲ್ ಆಗಿತ್ತು. ಬಟ್ ನಿದ್ದೆ ಕರೆಕ್ಟಾಗಿ ಆಗಿಲ್ಲ, ಊಟ ತಿಂಡಿ ಕರೆಕ್ಟಾಗಿ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿ ಹಾಸ್ಪಿಟಲ್ ಕರ್ಕೊಂಬರ್ಬೇಕಾಗಿರೋ ಒಂದು ಸಿಚುವೇಶನ್ ಬಂತು. ಬಟ್ ಇಲ್ಲಿ ಎಸ್ ಬೆಳಗ್ಗೆ ಆ್ಯಕ್ಚುಲಿ ಸ್ವಲ್ಪ ಒಂದು ಲೋ ಆಗಿ ಫೀಲ್ ಆಗ್ತಿರೋದಕ್ಕೆ CCU ಅಲ್ಲಿ ಹಾಕಿದ್ದಾರೆ. CCU ಅಲ್ಲಿ ಯಾಕೆ ಹಾಕಿದ್ದಾರೆ ಅಂತಂದರೆ ICU ಅಲ್ಲಿ ಬೆಡ್ ಇರಲಿಲ್ಲ, ಫುಲ್ಲಾಗಿತ್ತು. CCU ಅಲ್ಲಿ ಬೆಡ್ ಇತ್ತು ಅಂತ ICU ಅಲ್ಲಿ ಹಾಕಬೇಕಾಗಿರೋ ಪೇಷಂಟ್ನ CCU ಅಲ್ಲಿ ಹಾಕಿದರು. ಕಾರ್ಡಿಯೋ ರಿಲೇಟೆಡ್ ಏನೂ ಇಶ್ಯೂ ಇಲ್ಲ, ಜಸ್ಟ್ ಬೆಡ್ ಅಲ್ಲಿ ಇರಲಿಲ್ಲ ಅಂತ CCUಗೆ ಹಾಕಿದರು. ಬಟ್ ಈಗ ಮತ್ತೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಈಸ್ ಫೈನ್ ನಾವು.
ಇದಿಷ್ಟು ನಟ ವಿನೋದ್ ಪ್ರಭಾಕರ್ ಅವರ ಪತ್ನಿಯ ಮಾತು. ಅಂದರೆ ಒಂದಷ್ಟು ನಿದ್ದೆ ಇಲ್ಲದ ಕಾರಣ ಪ್ರಮೋಷನ್ ಹಿನ್ನೆಲೆ ಜಾಸ್ತಿ ವರ್ಕ್ ಮಾಡಿದ್ದಾರೆ, ಸರಿಯಾದಂಥ ನಿದ್ದೆ ಮತ್ತು ಊಟ ಇಲ್ಲದ ಕಾರಣ ಸ್ವಲ್ಪ BP-ಯಲ್ಲಿ ಏರುಪೇರಾಗಿತ್ತು. ಹೀಗಾಗಿ ಅವರನ್ನು ಅಡ್ಮಿಟ್ ಮಾಡಿದ್ವಿ. ಸದ್ಯಕ್ಕೆ ಎಲ್ಲವೂ ಕೂಡ ನಾರ್ಮಲ್ ಆಗಿದ್ದಾರೆ. ಅವರನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ, ಅಂದರೆ ನಾರ್ಮಲ್ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ನಾಳೆ ಅವರನ್ನು ಡಿಸ್ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅಂತೇಳಿ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಾದೇಶ್, News18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.